ನಿನ್ನೆ ನಮ್ಮ ಕರ್ನಾಟಕದಲ್ಲಿ ಹೇಮಾದು ಗುಳೆಗಳು ಬಿಟ್ಬಿಟ್ಟು ನೀವೆಲ್ಲ ಖುಷಿ ಇದ್ದೀರಾ. ಲದಾಖಲ್ಲಿ ಕೂಡ ಈ ವರ್ಷ ವಿಂಟರ್ ಫುಲ್ ಚಳಿ ಇರಲೇ ಇಲ್ಲ. ಇಲ್ಲಿ ಹೇಮಾನು ಬಂದಿಲ್ಲ ಅಷ್ಟು. ಸೊ ನಿನ್ನೆ ಫಸ್ಟ್ ಟೈಮ್ ಇಲ್ಲಿ ಸ್ವಲ್ಪ ಹೇಮ ಬಂತು. ಮತ್ತು ಇಲ್ಲಿ ಜೊತೆಯಲ್ಲಿ ನಮ್ಮ ಕರ್ನಾಟಕ ಅಲ್ಲಿ ಕೂಡ ಹೇಮಾದು ಗುಳೆಗಳು ನೋಡ್ಬಿಟ್ಟು ನೀವೆಲ್ಲ ಖುಷಿ ಇದ್ದೀರಾ. ನಾವು ಕೂಡ ಹೇಮ ಬಂದರೆ ಖುಷಿ ಆಗುತ್ತೆ. ಆದರೆ ಏನು ಗೊತ್ತಾ, ಸುಮಾರು 5-7 ವರ್ಷದಿಂದ ಫುಲ್ ಗ್ಲೋಬಲ್ ವಾರ್ಮಿಂಗ್ ವೆದರ್ ಚೇಂಜ್ ಆಗುತ್ತೆ. ಲದಾಖಲ್ಲಿ ನಾರ್ಮಲಿ ಮಳೆ ನೀವು ನೋಡೋದೇ ಇಲ್ಲ, ಇಲ್ಲಿ ಬರೋದೇ ಇಲ್ಲ. ಬರೀ ವಿಂಟರಲ್ಲಿ ಮಳೆ ಬರೋದೇ ಇಲ್ಲ. ಆದರೆ 5-7 ವರ್ಷದಿಂದ ಇಲ್ಲಿ ಕೂಡ ಮಳೆ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ನಿಮ್ಮ ಥರ ನಾವು ಕೂಡ ಖುಷಿ ರೀಲ್ಸ್ ಮಳೆಯಲ್ಲಿ ಮಾಡ್ತಾ ಇದ್ದೆ. ಆದರೆ ಈಗ ಫುಲ್ ದೊಡ್ಡ ಟೆನ್ಷನ್. ಯಾಕೆಂದರೆ ಜಾಸ್ತಿ ಮಳೆ ಬಂದರೆ ಇಲ್ಲಿ ಎಲ್ಲ ತೊಂದರೆ ಕೊಡ್ತಾರೆ. ಅದೇ ಥರ ಈಗ ಯಾರಿಗೆ ಪ್ರಕೃತಿ ಬಗ್ಗೆ ಜಾಸ್ತಿ ನಾಲೆಜ್ ಇದೆ ಅವ್ರಿಗೆ ಗೊತ್ತು ಏನಂತ. ಸೊ ಏನು ಅಷ್ಟು ಹೇಳೋಕ್ಕಾದ. ಆದರೆ ಏನಲ್ಲ, ನಾವು ಎಲ್ಲ ಲೈಫ್ನ ಎಂಜಾಯ್ ಮಾಡಬೇಕು. ನಿಮಗೆ ತೋರಿಸ್ತೀನಿ. ಇವತ್ತು ನಾನು ಒಂದು ಫೆಸ್ಟಿವಲ್ಗೆ ಇಲ್ಲಿ ಬಂದಿದ್ದೀನಿ. ನೋಡಿ, ಗಾಡಿ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು. ಸೊ ಅಲ್ಲಿ ನೀವು ನೋಡ್ತಾ ಇರೋದು ಅದು ನಮ್ಮ ತುಂಬ ಹಳೆ ಒಂದು ಅರಮನೆ. ಅದು ಇನ್ನೂ ಹಳೆ ಅರಮನೆ. ಅದೇ ಅರಮನೆ ಮತ್ತು ಸುಮಾರು ವರ್ಷ ಆದಮೇಲೆ ಇಲ್ಲಿ ಕಟ್ಟಿದ್ದಾರೆ. ಏನು ಗೊತ್ತಾ, ಇಲ್ಲಿ ಎಲ್ಲ ಮೊದಲೇ ಫುಲ್ ಸಮುದ್ರ ಇತ್ತು. ಇಲ್ಲಿ ಅರಮನೆ ಕೂಡ ರಾಜ ಅಲ್ಲೇ, ಮತ್ತು ಅವ್ರದ್ದು ಊರು ಮನೆಗಳು ಅಲ್ಲಿ ಬೆಟ್ಟ ಮೇಲೆ ಎಲ್ಲನೂ ಅಲ್ಲಿ ನೋಡಿ ಅಲ್ಲಿ ಮನೆಗಳು ಇತ್ತು. ಆದರೆ ಸುಮಾರು ಎಷ್ಟು ವರ್ಷ ಅಂತ ಗೊತ್ತಿಲ್ಲ. ಆಮೇಲೆ ನೀರು ಎಲ್ಲ ಕಡಿಮೆ ಆಗಿಬಿಟ್ಟು ಈಗ ಎಲ್ಲ ಇಲ್ಲಿ ಊರು ಮನೆ ಕಟ್ಟಿದ್ದಾರೆ. ಮತ್ತು ಅಲ್ಲಿ ನೀವು ನೋಡಿ ಆ ಬೆಟ್ಟದ ಮೇಲೆ ಸ್ಯಾಂಡ್ ಇದೆ ಅಲ್ವಾ, ನೀವು ನೋಡಿ ಸ್ಯಾಂಡ್ ಫುಲ್ ಬೆಟ್ಟದ ಮೇಲೆ. ನಮ್ಮ ತಾತಗಳು ಸ್ಟೋರಿ ಹೇಳ್ತಾರೆ, ಮೊದಲೇ ಲದಾಖ್ ಫುಲ್ ಸಮುದ್ರ ಇತ್ತು, ಇಲ್ಲಿ ಏನು ಮನುಷ್ಯ ಇರಲೇ ಇಲ್ಲ. ಸೊ ಆಮೇಲೆ ನೀರು ಎಲ್ಲ ಇಲ್ಲಿಂದ ಕಡಿಮೆ ಆಗ್ಬಿಟ್ಟು ಇಲ್ಲಿ ಫುಲ್ ಡ್ರೈ ಆಗಿಬಿಟ್ಟು ಆಮೇಲೆ ಇಲ್ಲಿ ಎಲ್ಲ ಜನಗಳದ್ದು ಇದು ಶುರು ಆಯಿತು. ಮನೆ ಕಟ್ಟೋದು, ಇಲ್ಲಿ ಸ್ಟೇಗಿ. ಬೆಟ್ಟದ ಮೇಲೆ ನಾರ್ಮಲಿ ನಾವು ಸ್ಯಾಂಡ್ ನೋಡಲ್ಲಲ್ವ. ಸೊ ಸಮುದ್ರದಲ್ಲಿ ನೀರು ಆ ಕಡೆ ಈ ಕಡೆ ಹೋಗುವಾಗ ನಾವು ಬೀಚ್ ಸೈಡಲ್ಲಿ ನೋಡ್ತಾರೆ ಅಲ್ವ ಸ್ಯಾಂಡ್ಗಳು. ಆ ಥರ ಬೆಟ್ಟದ ಮೇಲೆ ಇಲ್ಲಿ ಸೈಡಲ್ಲಿ ಎಲ್ಲ ನೀವು ನೋಡ್ಬೋದು. ಸೊ ಏನು ಗೊತ್ತಾ, ಲೈಫಲ್ಲಿ ನಾವು ಹೇಳ್ತಾರೆ ಅಲ್ವಾ, ನನ್ನ ಮನೆ, ನನ್ನ ಊರು, ನಾನು ಈ ರಿಲಿಜನು, ಅದು ಇದು ಅಂತ ನಾವು ಎಲ್ಲ ಸುಮ್ಮನೆ ಟೆನ್ಷನ್ ತಗೋತಾರಲ್ವ. ಏನು ಗ್ಯಾರಂಟಿ ಇಲ್ಲ ಯಾವ ಟೈಮಲ್ಲಿ ನಾವು ಇರುತ್ತೆ, ಯಾವ ಟೈಮ್ ತನಕ ನಮ್ಮ ಮನುಷ್ಯ ಜೀವನ ಇರುತ್ತೆ, ಏನು ಹೇಳೋಕ್ಕಾಗಲ್ಲ. ಯಾವ ಟೈಮಲ್ಲಿ ಯಾವ ಜಾಗದಲ್ಲಿ ಏನು ಪ್ರಕೃತಿಯಿಂದ ಏನು ಚೇಂಜಸ್ ಆಗುತ್ತೆ ಅಂತ. ಸೊ ಅದಕ್ಕೆ ಒಂದು ದಿನ ಒಂದು ಕ್ಷಣ ನೀವು ಎಂಜಾಯ್ ಮಾಡಿ, ಟ್ರಾವೆಲ್ ಮಾಡಿ. ಇವತ್ತು ಇಷ್ಟೇ. ಇನ್ನೂ ಒಂದು ವಿಡಿಯೋ ಅಲ್ಲಿ ಸಿಗೋಣ. ಎಲ್ಲರಿಗೆ ನಮಸ್ಕಾರ.